ಪ್ರಜ್ವಲ್ ರೇವಣ್ಣ ಅರೆಸ್ಟ್ ಆದ್ಮೇಲೆ ಮುಂದಿನ ಪ್ರಕ್ರಿಯೆಗಳು ಹೇಗೆ ಸಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾತನಾಡ್ತಾ ಹೋಗ್ತಾ ಇದ್ವಿ. ಪ್ರಶಾಂತ್, ಮುಂದಿನ ಹೆಜ್ಜೆ ಏನಿದೆ ಅದರ ಬಗ್ಗೆನೇ ಬಹಳ ಕುತೂಹಲ ಇರುವಂತದ್ದು. ಎಷ್ಟು ಕುಣಿಕೆ ಬಿಗಿಯಾಗುತ್ತೆ ಪ್ರಜ್ವಲ್ಗೆ ಅಂತ ಅದನ್ನ ನಮ್ಮ ಇಬ್ರು ಒಬ್ರು ಕೋರ್ಟ್ ಎಕ್ಸ್ಪರ್ಟ್, ಒಬ್ರು ಕ್ರೈಮ್ ಎಕ್ಸ್ಪರ್ಟ್ ರವಿ ಮತ್ತು ಕೋರ್ಟ್ ಎಕ್ಸ್ಪರ್ಟ್ ರಮೇಶ್ ಇದ್ದಾರೆ. ಇಬ್ರು ಕೇಳೋಣ. ರಮೇಶ್ ಮತ್ತು ರವಿ, ನನಗೆ ಇಬ್ರಿಗೂ ಒಂದು ಪ್ರಶ್ನೆ ಇದೆ. ಫಸ್ಟ್ ವಿತ್ ರಮೇಶ್, ಜನಸಾಮಾನ್ಯರು ಕೇಳ್ತಾ ಇರ್ತಕ್ಕಂಥದ್ದು ಎಷ್ಟು ವಾಟರ್ ಟೈಟ್ ಈ ಕೇಸ್ ಇದೆ. ಸರಿ, ಹೈಪ್ ಆಗುತ್ತೆ, ಸೆನ್ಸೇಷನಲ್ ಆಗುತ್ತೆ. ಪ್ರಜ್ವಲ್ ಹೊರಗಡೆ ಇದ್ದಿದ್ದರಿಂದ ಒಂದು ತಿಂಗಳುಗಳ ಕಾಲ ಪ್ರಜ್ವಲ್ ಯಾವಾಗ ಬರ್ತಾನೆ ಅನ್ನೋ ಚರ್ಚೆ ಆಗಿದೆ. ಬಟ್ FIR ಅನ್ನು ನೋಡಿದಾಗ, ಸಾಕ್ಷ್ಯಗಳನ್ನು ನೋಡಿದಾಗ, SIT ಅಧಿಕಾರಿಗಳಿಗೆ ಏನು ಅನಿಸುತ್ತೆ, ಮತ್ತು ನಿಮಗೆ ಪರ್ಸ್ನಲಿ ಇಷ್ಟು ಅನೇಕ ಪ್ರಕರಣಗಳನ್ನು ನೀವು ಕವರ್ ಮಾಡಿದ್ದೀರಿ, ನೋಡಿದ್ದೀರಿ, ಎಷ್ಟು ವಾಟರ್ ಟೈಟ್ ಕೇಸ್ ಇದು ಇದೆ ಅಂತ ಅನಿಸುತ್ತೆ? ಯಾಕಂದರೆ ರೇವಣ್ಣ ಅರೆಸ್ಟ್ ಮಾಡಿ ಬೇಲ್ ಮೇಲೆ ತಕ್ಷಣಕ್ಕೆ ಬೇಲ್ ಕೊಡಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಬಂತು, ಯಾಕಂದರೆ ಸಾಕ್ಷ್ಯಗಳಿರಲಿಲ್ಲ. ಪ್ರಜ್ವಲ್ದು ಕೂಡ ಇದೇ ರೀತಿ ಬರೀ ಆರೋಪಿತ ಸಾಕ್ಷ್ಯನ ಅಥವಾ ನಿಶ್ಚಿತವಾಗಿ ಸಾಕ್ಷ್ಯಗಳಿವೆ, SIT ಬಳಿ ಏನಾದರೂ ಎವಿಡೆನ್ಸಸ್ಗಳಿವೆ ಅಂತ ನಿಮ್ಗೆ ಅನ್ಸುತ್ತಾ? ಫಸ್ಟ್ ವಿತ್ ರಮೇಶ್. ಪ್ರಶಾಂತ್, ಈ ಪ್ರಕರಣದಲ್ಲಿ ಸಾಕ್ಷಿಗಳು ಇವೆ ಅಂದ್ರೆ ಈಗ ವೈರಲ್ ಆಗಿರುವಂತ ವಿಡಿಯೋಗಳೇ ಅದಕ್ಕೆ ಸಾಕ್ಷಿಗಳು. ಆದ್ರೆ ಆ ಸಾಕ್ಷಿಗಳು ಅಬ್ಸಲ್ಯೂಟ್ ಆಗಿ ಮುಂದಿನ ಕೋರ್ಟ್ನ ಟ್ರಯಲ್ ಹಂತದಲ್ಲಿ ಎಷ್ಟು ಮಟ್ಟಿಗೆ ನಿಲ್ತವೆ ಅನ್ನುವಂಥದ್ದು ಒಂದು ಚರ್ಚೆ ಆಗಬೇಕಾಗಿರೋಂಥ ವಿಚಾರ. ಅಂದ್ರೆ ಆ ವಿಡಿಯೋಗಳನ್ನ ಮಾಡಿದಂಥ ಮೊಬೈಲ್ ಸಿಗುತ್ತಾ, ಮದರ್ ಡಿವೈಸ್ ಸಿಗುತ್ತಾ, ಅಥವಾ ಅದು ಎವಿಡೆನ್ಷಿಯಲ್ ವ್ಯಾಲಿಯಾಗಿ ಎಷ್ಟು ಉಳಿತದೆ, FSL ರಿಪೋರ್ಟ್ಗಳು ಏನು ಬರುತ್ತೆ, ಜೊತೆಗೆ ಮೆಡಿಕಲ್ ರಿಪೋರ್ಟ್. ಸಾಮಾನ್ಯವಾಗಿ ನಾವು ಅತ್ಯಾಚಾರ ಪ್ರಕರಣಗಳನ್ನು ನೋಡಿದ ಸಂದರ್ಭದಲ್ಲಿ ಈ ರೀತಿ ಘಟನೆ ಆದ ತಕ್ಷಣ ಏನಾದರೂ ಪ್ರಕರಣ ದಾಖಲಾಗಿದ್ದೆ ಆದಲ್ಲಿ, ಅಥವಾ ಸಂತ್ರಸ್ತ ಮಹಿಳೆಯ ಬಳಿ ಬಯೋ ಎವಿಡೆನ್ಸ್ಗಳು ಅಂದ್ರೆ ಬಯೋ ಎವಿಡೆನ್ಸ್ಗಳು ಏನಾದರೂ ಸಿಕ್ಕಿದ್ದೆ ಆದಲ್ಲಿ ಅಂತಹ ಸಂದರ್ಭದಲ್ಲಿ ಕೇಸ್ಗಳು ತುಂಬಾ ಸ್ಟ್ರಾಂಗ್ ಆಗಿ ನಿಲ್ಲುವಂತಹ ಸಾಧ್ಯತೆಗಳಿರ್ತದೆ. ಆದ್ರೆ ಈ ಪ್ರಕರಣಗಳಲ್ಲಿ ಘಟನೆಗಳು ನಡೆದು ವರ್ಷಗಳು ಕಳೆದಿದೆ. ವಿಡಿಯೋಗಳು 2012ರಿಂದಲೂ ಕೂಡ ರೆಕಾರ್ಡ್ ಅಂತ ವಿಡಿಯೋಗಳಿದೆ ಅನ್ನುವಂಥದ್ದು. ಮತ್ತೆ ದೂರು ಕೊಟ್ಟಿರುವಂತಹ ಮಹಿಳೆಯರೇನೋ ಕೊಟ್ಟಿದ್ದಾರೆ, ಅವರ ಜೊತೆಗಿನ ಈ ಘಟನೆಗಳು ಕೂಡ 3-4 ವರ್ಷಗಳ ಹಿಂದೆ ನಡೆದಂತ ಘಟನೆಗಳು ಕೂಡ ಇದ್ದಾವೆ ಅನ್ನುವಂಥದ್ದು. ಸೊ ಆ ನಿಟ್ಟಿನಲ್ಲಿ ಈಗ ಸಂತ್ರಸ್ತ ಮಹಿಳೆಯರು ಬಂದು ಏನು ದೂರನ್ನ ಕೂಡ ಕೊಟ್ಟಿದ್ದಾರೆ, ಅದಕ್ಕೆ ಸಂಬಂಧಪಟ್ಟಂತೆ ವಿಡಿಯೋಗಳಿದೆ. ಸೊ ಆ ವಿಡಿಯೋ ಮಾಡಿದಂತ ಒಂದು ಏನು ಮೊಬೈಲ್ ಏನಿದೆ ಆ ಮೊಬೈಲ್ ಅನ್ನ ಸೀಸ್ ಮಾಡಬೇಕಾಗುತ್ತೆ. ಅದಕ್ಕೆ ಒಂದಷ್ಟು ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ ಗಳನ್ನ ಕಲೆಕ್ಟ್ ಮಾಡಬೇಕಾಗುತ್ತೆ. ಮತ್ತೆ ಆ ಸಂದರ್ಭದಲ್ಲಿ ಅಂದ್ರೆ ಸಾಮಾನ್ಯವಾಗಿ ಒಂದು ಕಂಪ್ಲೇಂಟ್ ಅನ್ನು ಸುಮ್ಮನೆ ನಾವು ಸೂಕ್ಷ್ಮವಾಗಿ ನೋಡೋದ ಹೋದ್ರೆ, ಆ ಮನೆಗೆ ಹೋಗಿದ್ವಿ, ತುಂಬಾ ಜನ ಕಾರ್ಯಕರ್ತರಿದ್ದು, ಜೊತೆ ಅದಾದ ನಂತರ ಒಂದೊಂದು ರೂಮ್ ನಲ್ಲಿ ಹೋಗಿ ಕೂತ್ಕೊಳ್ಳಿ ಅಂದ್ರು, ಅಲ್ಲಿ ಮತ್ತೊಬ್ಳು ಮಹಿಳೆ ಇದ್ಲು. ಸೊ ಆಕೆಯನ್ನ ಬೇಗನೆ ಕಳಿಸ್ತಾರೆ. ಅದಾದ ನಂತರ ತನ್ನ ಮೇಲೆ ಈ ರೀತಿಯಾದಂತಹ ದೌರ್ಜನ್ಯಗಳಾಗಿದೆ ಅನ್ನುವಂಥದ್ದು. ಅಂತಹ ಒಂದಷ್ಟು ಎವಿಡೆನ್ಸ್ ಗಳನ್ನ ಕಲೆ ಹಾಕಬೇಕಾಗುತ್ತೆ. ಮತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಬೇರೆ ಎವಿಡೆನ್ಸ್ ಗಳು ಏನು ಸಿಗಬಹುದು ಅನ್ನುವಂತ ನಿಟ್ಟಿನಲ್ಲಿ ಕೂಡ SIT ಅಧಿಕಾರಿಗಳು ಒಂದು ಏನು ಸಾಕ್ಷಿಗಳನ್ನ ಕಲೆ ಹಾಕುವಂತ ನಿಟ್ಟಿನಲ್ಲಿ ಮುಂದಾಗ್ತಾರೆ. ಅದರಲ್ಲಿ ಪ್ರಮುಖವಾಗಿ ಯಾವ ಮೊಬೈಲ್ ನಲ್ಲಿ ಪ್ರಜ್ವಲ್ ವಿಡಿಯೋವನ್ನ ಮಾಡಿಕೊಂಡಿದ್ದ ಆ ಮೊಬೈಲ್ ಅನ್ನ ಹುಡುಕಾಟ ಮಾಡುವಂತದ್ದು ಕೂಡ ಪ್ರಮುಖವಾದ ಪ್ರಶ್ನೆ ಇರುವಂತದ್ದು. ಆ ಒಂದು ಮೊಬೈಲ್ ಕೊಡಬೇಕು ಅಂತೇಳಿ ಪ್ರಜ್ವಲ್ಗೆ ಕೇಳುವಂತಹ ಸಾಧ್ಯತೆಗಳಿದೆ, ಕೇಳ್ತಾರೆ. ಸೊ ಆದ್ರೆ ಅದಕ್ಕೆ ಒಂದು ಏನು ಅವರು ಡಿಫೆನ್ಸ್ ಆಗಿ ಆ ಮೊಬೈಲ್ ನನಗೆ ಈಗಾಗಲೇ ಕಳೆದೋಗಿದೆ ಅನ್ನುವಂತಹ ದೂರನ್ನು ಕೂಡ ಕೊಟ್ಟಿದ್ದಾರೆ ಅನ್ನುವಂತಹ ಮಾಹಿತಿಗಳಿರುವಂತದ್ದು. ಮತ್ತೆ ಆ ಮೊಬೈಲ್ ಕಾರ್ತಿಕ್ ಬಳಿ ಇರಬಹುದು ಅನ್ನುವಂತ ಒಂದಷ್ಟು ಮಾಹಿತಿಗಳು ಕೂಡ ಇರುವಂತದ್ದು. ಒಂದು ವೇಳೆ ಈ ವಿಡಿಯೋನ ಅರಿಬಿಟ್ಟಂತಹ ಕಾರ್ತಿಕ್ ಯಾವ ಮೊಬೈಲ್ ಅನ್ನ ಆತನಿಗೆ ಸಿಕ್ತು, ಅಥವಾ ಆ ಮೊಬೈಲ್ ನಲ್ಲಿ ವಿಡಿಯೋಗಳನ್ನು ತೆಗೆದುಕೊಂಡ ಆ ಮೊಬೈಲ್ ಏನಾದ್ರೂ ಪೊಲೀಸರಿಗೆ ಸಿಕ್ಕಿದ್ದೆ ಅದಲ್ಲಿ ಒಂದು ಅಬ್ಸಲ್ಯೂಟ್ ಆಗಿ ಈ ಪ್ರಕರಣ ಪ್ರಜ್ವಲ್ ವಿರುದ್ಧ ನಿಲ್ಲುವಂತಹ ಪ್ರಕರಣಗಳಾಗುತ್ತೆ. ಜೊತೆಗೆ ಒಂದಷ್ಟು ಮೆಡಿಕಲ್ ಚೆಕಪ್ ಗಳಾಗುತ್ತೆ ಆ ವಿಡಿಯೋಗಳನ್ನ ಇಟ್ಟುಕೊಂಡು. ಸೊ ಆ ಮೆಡಿಕಲ್ ಚೆಕಪ್ ಗಳಾಗ್ಲಿ, ಜೊತೆಗೆ ಎವಿಡೆನ್ಸ್ ಗಳೇನು ಕಲೆಕ್ಟ್ ಆಗ್ತವೆ ಅದು ತುಂಬಾ ಪ್ರಮುಖವಾಗಿ ನಿಲ್ಲುವಂತಹ ಪ್ರಕರಣಗಳು. ಸಾಮಾನ್ಯವಾಗಿ ಕೆಲವರು ಲೀಗಲ್ ಎಕ್ಸ್ಪರ್ಟ್ ಗಳ ಜೊತೆ ನಾವು ಮಾತಾಡುವ ಸಂದರ್ಭದಲ್ಲಿ ಈ ಕೇಸ್ಗಳೆಲ್ಲ ಒಂದ್ ಕಡೆ ಆರಂಭಿಕ ಹಂತದಲ್ಲಿ ಐಪ್ ಆಗ್ತದೆ, ಅರೆಸ್ಟ್ ಆಗ್ತಾರೆ, ಅವರು ಜೈಲಿಗೆ ಹೋಗಬಹುದು, ಅಥವಾ ಜೈಲಿಗೆ ಹೋಗಿ ಚಾರ್ಜ್ ಶೀಟ್ ಆಗುವವರೆಗೂ ಕೂಡ ಅವರಿಗೆ ಬೇಲ್ ಸಿಗುವಂತಹ ಸಾಧ್ಯತೆಗಳು ಕಡಿಮೆ. ಯಾಕೆಂದ್ರೆ ಗಂಭೀರವಾದ ಆರೋಪಗಳಿರುವಂತಹದ್ದು. ಒಂದಷ್ಟು ಚಾರ್ಜ್ ಶೀಟ್ಗಳು ಅವರ ವಿರುದ್ಧ ದಾಖಲಾದ ಎಲ್ಲಾ ಪ್ರಕರಣಗಳಲ್ಲಿ ಚಾರ್ಜ್ ಶೀಟ್ ಆದ ನಂತರ ಅವರಿಗೆ ಬೇಲ್ ಸಿಗುವಂತಹ ಸಾಧ್ಯತೆಗಳಿದೆ. ಅದಾದ ನಂತರ ಟ್ರಯಲ್ ಅಲ್ಲಿ ಏನಾಗುತ್ತೆ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್. ಯಾಕೆಂದ್ರೆ ತನಿಖೆ ಮಾಡುವಂತ ಅಧಿಕಾರಿಗಳು ಈ ಪ್ರಕರಣದ ಆರಂಭಿಕ ಹಂತದಲ್ಲಿ ಅವ್ರನ್ನ ಏನೋ ತನಿಖೆ ಮಾಡುವಂತ ಸಂದರ್ಭದಲ್ಲಿ ಜೈಲಿಗೆ ಕಳಿಸೋದಂತದಲ್ಲ. ಸೊ ಅದನ್ನ ಸಂಪೂರ್ಣವಾಗಿ ಟ್ರಯಲ್ ಆಗಿ ಕನ್ವಿಕ್ಷನ್ ಆಗುವ ಮಟ್ಟಕ್ಕೆ ಏನ್ ಸಾಕ್ಷಿಗಳನ್ನ ಕಲೆ ಹಾಕಬೇಕು ಆ ಒಂದಷ್ಟು ಕಲೆ ಹಾಕುವಂತ ಕೆಲಸಗಳಾಗಿದೆ. ಕೇವಲ 3 ಮಹಿಳೆಯರು ಬಂದು ಕಂಪ್ಲೇಂಟ್ ಕೊಟ್ಟು 3ರಲ್ಲಿ FIR ಗಳಾಗಿದೆ. ಅದಷ್ಟೇ ಅಲ್ಲ, ಬೇರೆ ಬೇರೆ ಮಹಿಳೆಯರು ಕೂಡ ಬಂದು ಒಂದಷ್ಟು ಮಾಹಿತಿಗಳನ್ನ ಕೊಡ್ತಾ ಇದ್ದಾರೆ, ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಅವರು ಅಂದ್ರೆ ಪ್ರತ್ಯೇಕ ಕಂಪ್ಲೇಂಟ್ ಅನ್ನ ಕೊಡ್ಲಿಕ್ಕೆ ಸಿದ್ಧ ಇಲ್ಲದೆ ಇದ್ರು
ಇದ್ರು ಕೂಡ ಆ ಹೇಳಿಕೆಗಳು ಕೂಡ ಈಗ ದಾಖಲಾಗಿರುವಂತಹ ಪ್ರಕರಣಗಳಿಗೆ ಒಂದಷ್ಟು ಪುಷ್ಟಿ ಕೊಡುವಂತಹದ್ದು, ಅದಕ್ಕೆ ಆ ಕೇಸ್ಗಳು ಸ್ಟ್ರಾಂಗ್ ಆಗಿ ನಿಲ್ಲಿಕ್ಕೂ ಕೂಡ ಸಹಕಾರಗಳು ಆಗಬಹುದು ಅನ್ನುವಂತ ನಿಟ್ಟಿನಲ್ಲಿ ಕೂಡ ತನಿಖೆಯನ್ನ ಮುಂದುವರಿಸ್ತಾ ಇದ್ದಾರೆ. ಈಗಿರುವಂತಹ ಪ್ರಶ್ನೆ, ಇದು ತನಿಖೆಯಾಗಿ ಚಾರ್ಜ್ ಶೀಟ್ ಆದ ನಂತರ ಟ್ರಯಲ್ ನಲ್ಲಿ ಏನಾಗುತ್ತೆ ಅನ್ನುವಂಥದ್ದೇ ನಿಜಕ್ಕೂ ಇರುವಂತಹ ಚರ್ಚಾಸ್ಪದ ಪ್ರಶ್ನೆ. ಪ್ರಶಾಂತ್, ರವಿ ಅವ್ರಿಗೂ ಇದೇ ಪ್ರಶ್ನೆ ನೋಡಿ. ಪಬ್ಲಿಕ್ ಡೊಮೇನ್ನಲ್ಲಿ ಕಳೆದ 1 ತಿಂಗಳಿನಿಂದ ಏನು ಚರ್ಚೆ ನಡೀತಾ ಇದೆ ಅಂದರೆ, ಪಬ್ಲಿಕ್ ಡೊಮೇನಲ್ಲಿ ನಾನು ಕೋರ್ಟ್ ಹೊರಗಡೆ ದೃಷ್ಟಿಯಿಂದ ಹೇಳ್ತಾ ಇರೋದು, ಪ್ರಜ್ವಲ್ ರೇವಣ್ಣ ಬರೀ ಆರೋಪಿ ಅಲ್ಲ ಆತ ಅಪರಾಧಿ ಅನ್ನೋ ರೀತಿಯ ಚರ್ಚೆ ನಡೀತಾ ಇದೆ. ಅಂದರೆ ಪ್ರಜ್ವಲ್ ರೇವಣ್ಣನೇ ಇದನ್ನು ನಡೆಸಿದ್ದಾನೆ ಅಂತಕ್ಕಂಥದ್ದು ಸ್ವತಃ ಕುಮಾರಸ್ವಾಮಿ ಹೇಳಿದರು. ಅತಿರೇಕ ಆಗಿ ಇದನ್ನು ಅವ್ರ ಕುಟುಂಬದವರೇ ಇದನ್ನು ಸಮರ್ಥಿಸ್ಕೊಳ್ಳಿಕ್ಕೆ ತಯಾರಿಲ್ಲ. ಆದರೆ ಕೋರ್ಟ್ ಒಳಗಡೆ ಸಾಕ್ಷ್ಯಗಳು ಬೇಕಾಗ್ತವೆ. ಹಿಂದೆ ಈ ರೀತಿಯ ಅನೇಕ ಪ್ರಕರಣಗಳು ಕೂಡ ನಡೆದಿರ್ಬೋದು. ನೋಡಿ, ಈ ಪ್ರಕರಣ ಬೆಳಕಿಗೆ ಬಂದಿದ್ದೇ ಒಂದು ಪೊಲಿಟಿಕಲ್ ಕಾರಣಗಳಿಗೋಸ್ಕರ. ರೇಪ್ ಅಥವಾ ರೇಪೋ ಏನೋ ಅತ್ಯಾಚಾರ, ಲೈಂಗಿಕ ದೌರ್ಜನ್ಯ, ಬಲವಂತದ ಒಂದು ಲೈಂಗಿಕ ಕ್ರಿಯೆ ನಡೀತು ಅನ್ನುವ ಕಾರಣಕ್ಕೋಸ್ಕರ ಸಂತ್ರಸ್ತೆ ಬಂದು ತಕ್ಷಣ ಕಂಪ್ಲೇಂಟ್ ಕೊಟ್ಟಿಲ್ಲ. ಪೊಲಿಟಿಕಲ್ ಕಾರಣಗಳಿಗೋಸ್ಕರ ಪ್ರಜ್ವಲ್ ರೇವಣ್ಣ ಮಾಡಿಕೊಂಡಿರ್ತಕ್ಕಂಥ ಸಿಡಿಗಳನ್ನು ಹೊರಗೆ ಬಿಡಲಾಯಿತು. ಆಗ ಈ ಪ್ರಕರಣಗಳು ಬಂದಿವೆ. ಹೀಗಾಗಿ ಕೋರ್ಟ್ನ ಹೊರಗಡೆ ಇರ್ತಕ್ಕಂಥ ವಾತಾವರಣ ಕೋರ್ಟ್ನ ಒಳಗಡೆ ಇರಲ್ಲ. ಅಲ್ಲಿ ಏನು ಪ್ರಕ್ರಿಯೆಗಳು ನಡೀಬೋದು, ಪುರುಷತ್ವ ಪರೀಕ್ಷೆ ನಡೆಯುತ್ತೆ, ಮಹಿಳೆಯ ಪರೀಕ್ಷೆ ನಡೆಯುತ್ತೆ, ಇವೆಲ್ಲವೂ ನಡೆಯುತ್ತೆ. ಆದರೆ ಅಂತಿಮವಾಗಿ ಪ್ರೂವ್ ಆಗುತ್ತಾ, ಪ್ರೂವ್ ಆಗೋಷ್ಟು ಸಾಧ್ಯ ಉಂಟಾ? SIT ಅಧಿಕಾರಿಗಳ ಮೂಲಗಳು ಏನು ಹೇಳ್ತವೆ ರವಿ? ಪ್ರಶಾಂತ್, ಖಂಡಿತವಾಗಿಯೂ ಕರ್ನಾಟಕದಲ್ಲಿ ಈ ಹಿಂದೆ ಅಂದರೆ ಒಂದು 4 ವರ್ಷಗಳ ಹಿಂದೆ ಒಬ್ಬ ಖ್ಯಾತ ಸ್ವಾಮೀಜಿಯ ಅತ್ಯಾಚಾರ ಪ್ರಕರಣ ಕೂಡ ದಾಖಲಾಗುತ್ತೆ. ಆ ಪ್ರಕರಣದಲ್ಲಿ ಆಕೆ ಆಪ್ತ ಸಹಾಯಕಿ ಮತ್ತು ಅಲ್ಲಿ ಕೆಲಸ ಮಾಡ್ತಿದ್ದಂಥ ಒಬ್ಬ ನೃತ್ಯಗಾರ್ತಿ ಕೂಡ ನನ್ನ ಮೇಲೆ ಸುಮಾರು 90 ಬಾರಿ ಅತ್ಯಾಚಾರ ಮಾಡಲಾಗಿದೆ ಕಳೆದ 5 ವರ್ಷಗಳ ಅವಧಿಯಲ್ಲಿ ಅನ್ನುವಂತಹ ಒಂದು ಹೇಳಿಕೆಯನ್ನು ಕೂಡ ಕೊಡ್ತಾರೆ. ನ್ಯಾಯಾಧೀಶರ ಮುಂದೆ 164 ನ್ಯಾಯಾಧೀಶರ ಸಮ್ಮುಖದಲ್ಲಿ 164ರ ಹೇಳಿಕೆಯನ್ನು ಕೂಡ ಆಕೆ ದಾಖಲು ಮಾಡ್ತಾರೆ. ಸುಮಾರು 90 ಬಾರಿ ನನ್ನ ಭಾರತದ ಬೇರೆ ಬೇರೆ ರಾಜ್ಯಗಳಲ್ಲಿ ಕರ್ಕೊಂಡೋದಂತಹ ಸಂದರ್ಭದಲ್ಲಿ ಅತ್ಯಾಚಾರ ಆಯಿತು ಅನ್ನುವಂತಹ ಒಂದು ಮಾಹಿತಿ ಹೇಳಿಕೆಯನ್ನು ಕೂಡ ಕೊಡ್ತಾರೆ. ಆ ಪ್ರಕರಣವನ್ನು ನಾವು ಇದಕ್ಕೆ ವಿಶ್ಲೇಷಣೆ ಮಾಡುತ್ತಾ ಹೋದರೆ ಅಲ್ಲಿ 5 ವರ್ಷಗಳ ಹಿಂದೆ ನಡೆದಂತಹ ಅತ್ಯಾಚಾರಗಳನ್ನು ಈಗ ಯಾಕೆ ನೀವು ಬಂದು ದೂರು ಕೊಟ್ಟರೆ, ಇದುವರೆಗೂ ಯಾಕೆ ನಡೀತದೆ, ಜೊತೆಗೆ 90 ಬಾರಿ ಅತ್ಯಾಚಾರ ಆಗುವಂತಹ ಸಂದರ್ಭದಲ್ಲೂ ಕೂಡ ನೀವು ಯಾಕೆ ಮೌನವಾಗಿದ್ರಿ ಅನ್ನುವಂತಹ ಪ್ರಶ್ನೆಗಳು ಕೂಡ ಬರ್ತವೆ. ಈ ಪ್ರಕರಣದಲ್ಲೂ ಬರ್ತವೆ. ಯಾಕಂದರೆ ಇದೆಲ್ಲವೂ ಕೂಡ 3 ವರ್ಷಗಳ ಹಿಂದೆಯ ಪ್ರಕರಣಗಳು ಆಗಿರುವಂತಹ ಹಿನ್ನೆಲೆಯಲ್ಲಿ ಆ ಪ್ರಶ್ನೆ ಕೂಡ ಇಲ್ಲಿ ಡಿಫೆನ್ಸ್ ಆಗಿ ಪ್ರಜ್ವಲ್ ರೇವಣ್ಣ ಅವರ ಪರ ಅಡ್ವೊಕೇಟ್ ಕೂಡ ಎತ್ತುವಂತಹ ಸಾಧ್ಯತೆ ಕೂಡ ಇರುತ್ತೆ. ಒಂದು ಟೈಮ್ ಇರುತ್ತೆ. ಯಾವುದೇ ಒಂದು ಪ್ರಕರಣ ನಡೆದಂತಹ ಸಂದರ್ಭದಲ್ಲಿ 24 ಗಂಟೆ ಒಳಗಡೆ ಬಂದು ಕಂಪ್ಲೇಂಟ್ ಕೊಡಬೇಕಾಗತ್ತೆ, ಅಥವಾ 30 ದಿನಗಳ ಅವಧಿಯಲ್ಲಿ ನನಗೆ ಅರಿವಿಲ್ಲದೆ, ಸೊ ಹೀಗಾಗಿ ಈ ಪ್ರಕರಣ ಇಷ್ಟು ದೊಡ್ಡದು ಅನ್ನುವಂತಹ ಅರಿವು ನನಗಿಲ್ಲ, ಸೊ ಹೀಗಾಗಿ ನಾನು ತದನಂತರ ಬಂದು ಕಂಪ್ಲೇಂಟ್ ದೂರನ್ನು ಕೊಡ್ತಾ ಇದ್ದೀನಿ ಅನ್ನುವಂತಹ ಒಂದಷ್ಟು ಡಿಫೆನ್ಸನ್ನು ಕೂಡ ಇವರು ಕೂಡ ಪಡಿಬೋದು. ಆದರೆ ಈ ಪ್ರಕರಣದಲ್ಲಿ ಸಾಕ್ಷಿಗಳು ಮುಂದೆ ಬರ್ತಾರಾ ಅನ್ನೋದು, ಯಾಕಂದರೆ ಮೊದಲನೇದಾಗಿ ಮದರ್ ಡಿವೈಸ್ ಈ ಪ್ರಕರಣದಲ್ಲಿ ಇದೆ ಅನ್ನೋದು ಇದುವರೆಗೂ ಕೂಡ ಸ್ಪಷ್ಟವಾಗಿಲ್ಲ. ಜೊತೆಗೆ ಒಂದಷ್ಟು ಪ್ರಕರಣದಲ್ಲಿ ಹಾಸನದ MP ಕಚೇರಿಯ ಬಳಿ ಆಕೆಯನ್ನು ಮೊದಲು ಕಳಿಸ್ತಾರೆ, ಆಕೆಯನ್ನು ಕೊನೆಯ ಬಾರಿ ಕಳಿಸ್ತಾರೆ. ಅದಕ್ಕಿಂತ ಮುಂಚೆ ಯಾರ್ಯಾರು ಹೋಗಿದ್ರು ಅವ್ರನ್ನೆಲ್ಲರೂ ಕೂಡ ಸಾಕ್ಷಿದಾರನಾಗಿ ಪರಿಗಣನೆ ಮಾಡ್ತಾರೆ. ಜೊತೆಗೆ ಮಹಜರಾಗುವಂತಹ ಸಂದರ್ಭದಲ್ಲಿ ಇಬ್ಬರು ಸರ್ಕಾರಿ ಅಧಿಕಾರಿಗಳ ಹೇಳಿಕೆಯ ಸಮ್ಮುಖದಲ್ಲಿ ಮಹಜರ್ ಕೂಡ ಮಾಡಲಾಗುತ್ತೆ. ಅವರೆಲ್ಲರೂ ಕೂಡ ನ್ಯಾಯಾಲಯದ ಮುಂದೆ ಬಂದು ಹೇಳಿಕೆ ಕೊಡ್ತಾರಾ ಅನ್ನುವಂಥದ್ದು ಸಾಕಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಅತ್ಯಾಚಾರ ಪ್ರಕರಣದಲ್ಲಿ ಪ್ರಮುಖವಾಗಿ ಮೆಡಿಕಲ್ ಎವಿಡೆನ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಅತ್ಯಾಚಾರಕ್ಕೆ ಒಳಗಾದಂತಹ ಸಂದರ್ಭದಲ್ಲಿ ಬಳಸಿದಂತಹ ಬಟ್ಟೆಗಳು ಇದುವರೆಗೂ ಇದೆಯಾ, ಯಾಕಂದರೆ ಈ ಪ್ರಕರಣ ಆಗಿದ್ದು 3 ವರ್ಷಗಳ ಹಿಂದೆ ಅಂತ ಏನು ಹೇಳಲಾಗ್ತದೆ. ಸೊ ಹೀಗಾಗಿ ಆ ಸಂದರ್ಭದಲ್ಲಿ ಬಳಸಿದಂತಹ ಬಟ್ಟೆಗಳು ಇನ್ನೂ ಹಾಗೆ ಇವೆಯಾ ಅನ್ನುವಂತಹ ಪ್ರಶ್ನೆ ಕೂಡ ಉಂಟಾಗುತ್ತೆ. ಸೊ ಹೀಗಾಗಿ ಈ ಪ್ರಕರಣ ಪ್ರಕರಣವನ್ನು ಗಟ್ಟಿ ಮಾಡೋದಕ್ಕೆ ಸಾಕಷ್ಟು ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ. ಪ್ರಶಾಂತ್, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.